ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ 3 ವಿಷಯಗಳ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕೆಂದು ರೈತ ಮುಖಂಡರಾದ ದಯಾನಂದ ಪಾಟೀಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು, ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲಿ ನಡೆಸುತ್ತಿರುವುದು ಖುಷಿಯಾಗಿದೆ. ಆದರೆ ಈ ಸಂಪುಟ ಸಭೆಯಲ್ಲಿ ರೈತರು ಹಾಗೂ 371J ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಮಗ್ರವಾದ ಚರ್ಚೆಯಾಗಬೇಕೆಂದು ತಿಳಿಸಿದರು. ಏನದಪ್ಪ ಅಂದರೆ 3 ಅಂಶದ ಮೇಲೆ ನಾನೇನೋ ಪತ್ರಿಕಾಗೋಷ್ಠಿ 3 ಅಂಶ ಯಾವುದಂದರೆ, ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ದರದ ಬಗ್ಗೆ ಒಂದು ಚರ್ಚೆ ಮಾಡಿದ್ದೀನಿ. ಆಮೇಲೆ 371 ಜಾರಿಗೆ ಆಗಬೇಕು, 371 ಪರವಾಗಿ ಮಾತಾಡಿದ್ದೀನಿ. ಒಂದು ಈಗೇನು ಕೆರೆಗಳವ, ಈ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಕೆರೆಗಳವ, ಇದ್ರದ್ದು ನೀರಾವರಿ ರೈತರಿಗೆ ಆಗಬೇಕು ಅಂತಕ್ಕಂಥದ್ದು ಮಾತಾಡಿದ್ದೀನಿ. ಇಲ್ಲಿ ಕ್ಯಾಬಿನೆಟ್ ನಡೆಯೋದ್ರಿಂದ ಯಾಕಪ್ಪ ಅಂದ್ರೆ ಈ ಕ್ಯಾಬಿನೆಟ್ದಲ್ಲಿ ಅರ್ಥನೇ ಇಲ್ಲ. ಈಗ ಎಷ್ಟೋ ಸಾರಿ ಕ್ಯಾಬಿನೆಟ್ ಆಗ್ಯಾವ, ಬೆಂಗಳೂರಲ್ಲಿ ಆಗಿಲ್ಲೇನು, ಬೆಳಗಾವದಲ್ಲಿ ಆಗಿದೆ, ಇಲ್ಲಿನೂ ಕೂಡ ಕ್ಯಾಬಿನೆಟ್ ಮಾತಾಡಿದ್ದೀನಿ. ಆದರೆ ಇಲ್ಲಿ ಕೆರೆಗಳು ಸುಮಾರು 40-50 ವರ್ಷಗಳಿಂದ ಕೆರೆಗಳಿವೆ ನೀರಾವರಿ ರೈತನಿಗೆ ಅನುಕೂಲ ಆಗ್ತದೆ. ಕೆಲವು 10,000 ಇರ್ಬೋದು, 20,000 ಹೆಕ್ಟರ್ ಪ್ರದೇಶ ಇರ್ಬೋದು. ಬೆಣ್ಣೆತೊರ, ಚುಳ್ಕಿನಾಲ, ಮುಲ್ಲಾಮಾರಿ, ಗಂಡೋರಿ, ಅಮರ್ಜೆ ಇವೆಲ್ಲವನ್ನು ಇವತ್ತು 30-40 ವರ್ಷ ನಡೆದರೂ ಕೂಡ ನೀವು ನೀರು ರೈತರಿಗೆ ಹರಿಸಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಸಾಕಷ್ಟು ಸಾರಿ ಮನವಿನೂ ಮಾಡಿದೆವು, ಆಂದೋಲನ ಮಾಡಿದೆವು. ಅದಕ್ಕೆ ವಿಶೇಷವಾಗಿ ಕ್ಯಾಬಿನೆಟ್ ನಡೆಯೋದ್ರಲ್ಲಿ ನಾನು ನೀರಾವರಿ ಮಂತ್ರಿಗೆ ಇದನ್ನು ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ತಾವು ಸ್ವಂತ ಹೋಗಿ ಇದನ್ನು ಪರಿಶೀಲನೆ ಮಾಡಿ, ಅವು ಮುಚ್ಚೋರು ತೆರಿಗೆ ಬರಲಿದೆ, ತೆರೆದ್ರೆ ಮುಚ್ಚೋದಿಲ್ಲ ಅಂಥ ಡ್ಯಾಮ್ಗಳ ಪರಿಸ್ಥಿತಿ. ಹಾಗಾಗಿ ತಾವು ರೈತರ ಬಗ್ಗೆ ಕಾಳಜಿ ಇದ್ದೀರಂತ ಹ್ಯಾಂಗೆ. ತದನಂತರ 371J ಜಾರಿಗೆ ಆಯಿತು. ಏನು ಲಾಭ ಆಯಿತು ಹೇಳ್ರಿ? 371Jದಾಗ ಎಲ್ಲನೂ ಅದ. ಅದರಲ್ಲಿ ವಿದ್ಯಾರ್ಥಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ನೌಕರಿ ಇರ್ಬೋದು. ಎಷ್ಟೋ ಜನ ಇವತ್ತು ಹೈಯರ್ ಎಜುಕೇಷನ್ ಕಲ್ತಿರ್ತಕ್ಕಂಥ ಮಹಿಳೆ ವಿದ್ಯಾರ್ಥಿ, ಪುರುಷ ವಿದ್ಯಾರ್ಥಿಗಳು ಇಲ್ಲಿ ಕಲಬುರಗಿ ಬಿಟ್ಟು, ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗ್ತಾಯಿದ್ದಾರೆ. ಯಾಕೆ ಹೋಗ್ತಾಯಿದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕಾರ್ಮಿಕರು ಗುಳೆ ಹೋಗ್ತಾಯಿದ್ದಾರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಿಟ್ಟು. ಯಾಕೆ ಗುಳೆ ಹೋಗ್ತಾರೆ? ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಹಾಗಾಗಿ ತಾವು ಏನಂದರೆ ಇಲ್ಲೇ ಕರಿಬೇಕಂತ ಅನ್ನೋದಕ್ಕೆ 370 ಇದು ಕ್ಯಾಬಿನೆಟ್ ಈ ಬೆಂಗಳೂರಲ್ಲೇ ಕೂತು ಮಾಡ್ಬೋದು ಆಗಿತ್ತಲ್ಲ. ನೀವೇ ಹೇಳ್ತೀರಿ ಸ್ವಂತ ದುಡ್ಡಿಲ್ಲ ಅಂತೇಳಿ. ಮತ್ತು ಅದೆಷ್ಟು ದುಡ್ಡಿಲ್ಲಿ ಖರ್ಚು ಮಾಡೋದ್ರಾಗ ಅರ್ಥ ಏನದ? ಆದರೆ ಈ 3 ಅಂಶ ಅತ್ಯಂತ ಪ್ರಮುಖವಾದಂಥ ಡಿಸ್ಕಸ್ ನಾವೇನಾದರೂ ಮಾಡಿದ್ರೆ ಇದು ಕ್ಯಾಬಿನೆಟ್ ಮಾಡಿದ್ರೆ ಸ್ವಾರ್ಥಕ ಆಗ್ತದೆ ಅಂತ ನಾನು ಹೇಳ್ತೀನಿ. ತಾವೇನಾದರೂ ರೈತರ ಪರವಾಗಿ ನಾವು ಕಾಳಜಿ ಭಾಳ ಇದ್ದರೆ ಇವತ್ತು ಕ್ಯಾಬಿನೆಟ್ ಏನು ಕರೀತಿರ್ತಾರೆ ಎಲ್ಲ ಮಂತ್ರಿಗಳನ್ನ ಹೇಳ್ತೀವಿ, ರೈತರ ಬಗ್ಗೆ ಕಾಳಜಿ ಏನು ಹೇಳ್ತೀರಿ. ಪ್ರಗತಿಪರ ರೈತರನ್ನ, ಸೈನ್ಸಿಸ್ಟ್ನ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸೈನ್ಸಿಸ್ಟ್ನ ಮತ್ತು ಪ್ರಗತಿಪರ ರೈತರನ್ನ ಎಲ್ಲರೂ ಕರೆಸಿ ಒಂದು ದಿನದ ಮೀಟಿಂಗ್ ಅವ್ರಿಗೆ ಏನಾಗಲಿ ಅಂದರೆ ಈ ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಅವಶ್ಯಕತೆ ಇದೆ, ಈ ಜನಗಳೇ ಹೋಗಬಾರ್ದು, ಈ ವಿದ್ಯಾರ್ಥಿಗಳು ಕಲ್ತಂಥ ವಿದ್ಯಾರ್ಥಿಗಳಿಗೆ ಒಂದು ನೌಕರಿ ಸಿಗಬೇಕು ಅಂದರೆ ಫ್ಯಾಕ್ಟ್ರಿ ಎಷ್ಟು ಕಟ್ಟಬೇಕು, ಏನೇನು ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿರಲ್ಲ. ಹಾಗಾದರೆ ಮಾತ್ರ ಕ್ಯಾಬಿನೆಟ್ಗೆಲ್ಲ ಒಂದು ಯಶಸ್ವಿ ಬರ್ತದೆ, ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥದ್ದು ನಾನು ಉದ್ದೇಶ. ಈ 3 ಅಂಶಗಳಿಂದ ಒಂದು ವೇಳೆ ಕ್ಯಾಬಿನೆಟ್ ನಡೆದು ಈ 3 ಅಂಶಗಳು ಚಲೋ ಕೆಲಸ ಮಾಡಿದರೆ ಅದು ಸಂತೋಷನೇ. ಇಲ್ಲಾಂದರೆ ಅದು ಕಾಟಾಚಾರಕ್ಕೆ ಏನದ ಕ್ಯಾಬಿನೆಟ್ ಆಗ್ತದೆ ಅಂತ ನಾನು. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಕಲಬುರಗಿ.